ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ಮಾಮ್ ವ್ಲಾಗ್ಸ್. ಎಲ್ರಿಗೂ ಶುಭೋದಯ. ಸೊ ಇವತ್ತಿನ ವ್ಲಾಗ್ನ ನಾನು ಟಿಫನ್ ಮತ್ತು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದ್ರಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಮತ್ತು ಗುಬ್ಬಿ ಮಾನು ಎದ್ದಿದ್ದಾನೆ, ಅವನಿಗೂ ಹಾಲು ಬಿಸಿ ಮಾಡಿ ಕೊಟ್ಟೆ, ಕುಟ್ಕೊಂಡು ಆಟ ಆಡ್ತಿದ್ದಾನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್. ಸೊ ಇವತ್ತು ಬೆಳಿಗ್ಗೆನೇ ರೆಡಿಯಾಗಿದ್ದೀನಿ. ಹೌದು, ಇವತ್ತು ಶಾಪಿಂಗ್ ಹೋಗೋಣ ಅಂತ ರೆಡಿಯಾಗಿದ್ದಕ್ಕೆ ನಾನು ಮತ್ತು ಗುಬ್ಬಿ ಮತ್ತು ನನ್ನ ಹಸ್ಬೆಂಡು ನಾವಿಷ್ಟು ಜನನು ಚಿಕ್ಕಪೇಟೆಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಗುಬ್ಬಿಗೆ ರೆಡಿ ಮಾಡಬೇಕು, ಅವನೇನು ತೀಟೆ ಮಾಡ್ತಿದ್ದಾನೋ ಗೊತ್ತಿಲ್ಲ ಆಚೆ. ಮತ್ತು ಅವ್ನು ಕರ್ಕೊಂಡು ಹೋಗ್ತಿದ್ದೀವಿ. ಫಸ್ಟ್ ಟೈಮ್ ನಾವು ಚಿಕ್ಕಪೇಟೆಗೆ ಅವ್ನು ಕರ್ಕೊಂಡು ಹೋಗ್ತಿರೋದು. ಸೊ ಅಲ್ಲಿ ಏನು ತೀಟೆ ಮಾಡ್ತಾನೋ, ಅಳ್ತಾನೋ, ಶಾಪಿಂಗ್ ಮಾಡಿಸ್ತಾನೋ ಒಂದು ಗೊತ್ತಿಲ್ಲ. ಬಟ್ ಎತ್ಕೊಂಡು ಹೋಗ್ತಿದ್ದೀವಿ ಇವತ್ತು. ನೋಡೋಣ ಏನು ಮಾಡ್ತಾನೆ. ಸದ್ಯಕ್ಕೆ ಇಲ್ಲಿಂದ ನಾವು 3 ಜನ ಹೋಗ್ತಿದ್ದೀವಿ. ಅಲ್ಲಿಂದ ನನ್ನ ತಂಗಿ ಮತ್ತು ನನ್ನ ಚಿಕ್ಕಮ್ಮ ಬಂದು ಜಾಯ್ನ್ ಆಗ್ತಾರೆ. ಸೊ ಬನ್ನಿ, ಹೇಗಿರುತ್ತೆ ಇವತ್ತಿನ ನಮ್ಮ ಶಾಪಿಂಗ್ ವ್ಲಾಗ್ ಅಂತ ತೋರಿಸ್ತೀನಿ. ಸೊ ಇವತ್ತು ವಿಶೇಷವಾದ ದಿನವೇ. ಬ್ಲ್ಯಾಕ್ ಡೇನೂ ಇರ್ಬೋದು, ಹಾಗೆ ಪ್ರೇಮಿಗಳ ದಿನವೂ ಇರ್ಬೋದು, ಮತ್ತು ದೇಶ ಪ್ರೇಮಿಗಳ ದಿನವೂ ಹೌದು. ಎಲ್ಲರೂ ಹೇಗೆ ಆಚರಿಸ್ತಾರೋ ಅದ್ರ ಮೇಲೆ ಹೋಗುತ್ತೆ. ಮತ್ತು ನಮ್ಮದು ಇನ್ನೂ ಏನೂ ಪ್ಲ್ಯಾನಿಂಗ್ ಇಲ್ಲ. ಸೊ ನಾನು ಏನೂ ಪ್ಲ್ಯಾನ್ ಮಾಡಿಲ್ಲ, ಅವರು ಏನು ಪ್ಲ್ಯಾನ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಶಾಪಿಂಗ್ ಹೊರಡ್ತಿದ್ದೀವಿ. ಮತ್ತು ನಾವು ಇವತ್ತು ಕೂಡ ಮೆಟ್ರೋಗೆ ಹೋಗ್ತಿದ್ದೀವಿ, ಬೇಗ ಹೋಗಿ ಬರ್ಬೋದು ಅಂತ. ಬನ್ನಿ, ಶಾಪಿಂಗ್ ಹೇಗಿರುತ್ತೆ ತೋರಿಸ್ತೀನಿ. ರೋಹಿತ್, सोनू भाई कर ಏನು ಬೇಕು? हम दर्ची की दर्ची के साथ दोनों फ़ोन वीडियो करें. नडी अपन जाते नडी. आजो ग्रहित मजारी चुप बाई ग्रहित ये ग्रहित बाई
ಸೊ ಚಿಕ್ಕಪೇಟೆಗೆ ಬಂದಿದ್ದೀವಿ ಇವಾಗ. ಸೊ ಗುಬ್ಬಿ ಮತ್ತು ಅವರಪ್ಪ ಅಂಗಡಿಗಳನ್ನ ಹುಡ್ಕೊಂಡು ಹೋಗ್ತಿದ್ದಾರೆ. ಗುಬ್ಬಿಗೆ ಇವಾಗ ತಗೊಳಕ್ಕೆ ಹೋಗ್ತಿರೋದು. ನೋಡೋಣ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಹುಡುಕ್ತಾ ಇದ್ದೀವಿ. ಆಮೇಲೆ ಫೈನಲಿ ಒಂದು ಅಂಗಡಿಗೆ ಹೋದ್ವಿ. ತುಂಬ ಸುತ್ತಬಿಟ್ವಿ, ಯಾವ ಕಡೆನೂ ಸಿಗಲಿಲ್ಲ ಅವನ ಸೈಜು, ನಾವು ಇಷ್ಟಪಡೋ ಡಿಸೈನ್ ಎಲ್ಲೂ ಸಿಗಲಿಲ್ಲ. ಮತ್ತು ಕೊನೆಯಲ್ಲಿ ಒಂದು ಅಂಗಡಿಗೆ ಹೋದ್ವಿ. ಅಲ್ಲಿ ಎರಡೂ ಒಂದೇ ಅಂಗಡೀಲಿ ಸಿಕ್ತು, ರಿಸೆಪ್ಷನ್ಗೆ ಮತ್ತು ನೆರ್ವಿಗೆ ಎರಡಕ್ಕೂ ಒಂದೇ ಕಡೆ ಸಿಕ್ತು. ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ಯಾವಾಗ ಬಂದ್ರೂ ಇಲ್ಲೇ ಬರಬೇಕು ಅಂತ ಅನಿಸ್ತು. ಸೊ ಸುತ್ತಾಡಿ ಸಾಕಾಯಿತು. ಬೆಳಿಗ್ಗೆ ಬಂದವರು ಇನ್ನೇನು ಸಂಜೆನೇ ಆಗ್ತಾ ಬಂತು, 3 o'clock. ಈಗ ಏನೂ ತಿಂದಿಲ್ಲ ಕೂಡ. ಇವಾಗ ತಗೊಂಡು ಹೋಗಿ ತಿನ್ಕೊಂಡು ಬರಬೇಕು. ನಮ್ಮ ಚಿಕ್ಕಮ್ಮ ಮತ್ತು ನನ್ನ ತಂಗಿನೂ ಅಲ್ಲಿಂದ ಬಂದು ಜಾಯ್ನ್ ಆದರು. ಸೊ ನೋಡಿ, ಅವರ ಚಿಕ್ಕಮ್ಮನ ಜೊತೆ ಅವನು ಆಟ ಆಡ್ತಿದ್ದಾನೆ, ಚಿಕ್ಕಿ ಜೊತೆ. ನನಗೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದ ಅಂಗಡಿಲಂತೂ ತುಂಬ ಚಂಡಿ ಮಾಡಿಬಿಟ್ಟ. ಅವ್ನು ನಿದ್ದೆ ಬೇರೆ ಬಂದುಬಿಟ್ಟಿತ್ತು. ಬೆಳಿಗ್ಗೆ ಅವ್ನು ತಿನ್ನಿಸ್ಕೊಂಡು ಹಾಗೆ ಎತ್ಕೊಂಡ್ಬಿಟ್ವಿ. ನಿದ್ದೆ ಕೂಡ ಮಾಡಿರಲಿಲ್ಲ ಅವನು. ಸೊ ಅಲ್ಲೇ ಸ್ವಲ್ಪ ಫೀಡ್ ಮಾಡಿಸಿ ಅವ್ನು ಸಮಾಧಾನ ಮಾಡಿ ಅಲ್ಲೇ ಮಲಗಿಸ್ಕೊಂಡು ಇವಾಗ ಬೇರೆ ಅಂಗಡಿಗೆ ಬಂದು ಇವ್ನಿಗೆ ಶಾಪಿಂಗ್ ಮಾಡ್ಕೋತಿದ್ದೀವಿ. ಸೊ ಇಲ್ಲೇ ನಮ್ಮ ಕಲೆಕ್ಷನ್ ಚೆನ್ನಾಗಿತ್ತು, ಸಿಕ್ತು. ಸೊ ಶಾಪಿಂಗ್ ಮಾಡ್ಕೊಂಡು ಇವಾಗ ಊಟ ಮಾಡ್ಕೊಂಡು ಮನೆಗೆ ಹೊರಡ್ತೀವಿ. ಸಾಯಂಕಾಲ ಆಗ್ತಾ ಬಂತು. ಮತ್ತು ಸೆಕೆಂಡ್ ಟೈಮ್ ಶಾಪಿಂಗ್ ಮುಗೀತು. ಇವಾಗ ಮನೆಗೆ ಹೊರಡಬೇಕು. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.